ಕಾರ್ಯಾಲಯ ಎಷ್ಟು ದೊಡ್ಡದ ನೋಡ್ರಿ ಮಾಮಿ, ಭಾರಿ ಚಂದದಲ್ರಿ. ಚಂದದ, ಭಾರಿ ಹುರುಪು ಬೇಕರಿಗೆ ಇಂಥವೆಲ್ಲ ಮಾಡ್ಲಿಕ್ಕೆ. ಮಾಮಿ ನಿಮ್ದು ರೊಕ್ಕದ ರೀ, ಇಂಥವೆಲ್ಲ ಖರ್ಚು ಮಾಡಿ ಜೋರಾಗಿ ಮಾಡ್ಬೇಕ್ರಿ, ಅಂದ್ರೆ ಹೌದೌದು ಅಂತಾರ್ರಿ ಮಂದಿ. ನಮ್ಮ ಕಡೆ ಹೆಂಗ್ ಮಾಡ್ಬೇಕಲ್ಲ ಹಂಗ್ ಮಾಡ್ತೀವಿ, ಇಲ್ಲಿ ಹೆಂಗ್ ಮಾಡ್ಬೇಕು ಅವ್ರು ಹಂಗ್ ಮಾಡ್ತಾರ ಅಷ್ಟೇ. ಅದ್ರಾಗೇನದ, ನಾವು ಖರ್ಚು ಮಾಡತ್ತೇವ ಸುಂದ್ರವ್ವ. ಏನು ಬಿಸ್ನೆಸ್ ಅದ ಏನ್ರಿ ಮಾಮಿ ನಿಮ್ ಬೀಗರ್ದು? ನಾಯವ್ವ ದೊಡ್ಡ ಬಿಸ್ನೆಸ್ ಅದ ಅವ್ರದ್ದು. ಏನ್ರಿ ಸರ ಇದು ಅದ್ವಾನ್ರಿಪ್ಪ ಕಾರ್ಯಾಲಯ. ಹೌದ್ರಿ ಸರ, ನಾನು ಅವಾಗಿಂದ ನೋಡ್ಲಿಕತ್ತೀನ್ರಿ. ನೀರ್ ಹೆಂಗ್ ಬರ್ತಾವ ನೋಡಿದ್ರೇನ್ರಿ? ನಳ ಚಲೋ ಮಾಡ್ತಾ ಬೇಕಾಗಿಲ್ರಿ, ಹಿಂಗ್ ಕೈ ಹಿಡ್ದು ಬಿಟ್ರೆ ಸಾಕ್ರಿ, ನೀರ್ ತಾನೇ ಬೀಳ್ತಾವ್ರಿ. ಭಾರಿ ಅದ ಹೇಳ್ರಿ, ಮಸ್ತ್ ಅದ ಕಾರ್ಯಾಲಯ. ಮಸ್ತ್ ಅದ ಅಂದ್ರ ಅಷ್ಟು ರೊಕ್ಕ ಜಗ್ಗಿರ್ತಾರ್ರಿ ಮಾಪ್ಲಾರ ಮಾಮ ಅವರು. ಮತ್ತ ಕಾರ್ಯಾಲಯ ತಕ್ಕಂಗ ರೊಕ್ಕ ಜಗ್ಗರಲ್ಪ ಅವರು. ಅಲ್ರಿ ಮಾಮಿ ಇನ್ನ ಯಾರು ಬರವಲ್ರಲ್ರಿ ಮಂದಿ? ಬರ್ತಾರ. ನಮ್ ಕಡೆ ಹಂಗ ಒಂದು ಕುಬ್ ಸಿತ್ತಂದ್ರ 10 ಹೋಗಿ ಕುಡಂಗ್ಲಿ ಸುಂದ್ರಿ. ಇಲ್ಲಿ ಟೈಮ್ ಅಂದ್ರೆ ಟೈಮ್ ಅವ, ಕರೆಕ್ಟ್ ಟೈಮ್ ಬರ್ತಾರ, ಊಟ ಮಾಡ್ತಾರ, ಆಶೀರ್ವಾದ ಮಾಡ್ತಾರಂತ ಹೋಗ್ಬಿಡ್ತಾರಂತ. ಹಂಗೆ ಅಷ್ಟೇ ನೋಡಿ ದೊಡ್ಡೂರಾಗ. ಒಟ್ಟ ಮದುವೆ ಇದ್ರು ಹಂಗೆ ಮಾಡ್ತಾರ ನೀನ ಕೋಡಿ. ಆಮೇಲೆ ಯಾವ್ದಾರ ಮದುವೆಗೆ ನಾವು ನಿನ್ನೆ ಅಂತಲೇ 2 ದಿನ ಮೊದಲ ಹೋಗ್ತೀವಿ ಮದುವೆಗೆ, ಹಂಗಲ್ವ ಇಲ್ಲಿ ಅವತ್ತ ಬರೋದು, ಅಕ್ಷತ ಹಾಕೋದು, ಊಟ ಮಾಡೋದು, ರೈಟ್ ಹೇಳ್ಬಿಡೋದು. ಏನ್ ಚಲೋ ರೀ ಮಾಮಿ, ಹಂಗ ಸಂಬಂಧ ಅನ್ನೋದು ಏನು ಉಳಿತಿದ್ದೇವೆ. 1-2 ದಿನ ಬರ್ಬೇಕು, ಇರ್ಬೇಕು, ಓಡಾಡ್ಬೇಕವ ಅಂದ್ರ ಮದುವೆ ಅಂತಾರ ಅದಕ್ಕೆ. ಅವತ್ತ ಬಂದು ಉಂಡಾಣ ಹೋದ್ರ ಅದಕ್ಕೇನು ಲಗ್ನ ಅಂತಾರನು? ಈಗೆಲ್ಲ ಕಾಲ್ ಚೇಂಜ್ ಆಗ್ಯ ಸುಂದ್ರಿ. ಅವಾಗ ನಾವೇ 15 ದಿನಗಟ್ಲೆ ಓದ್ತಿದ್ವಿ ಲಗ್ನಕ್ಕೆ, ಈಗ ಏನಾರು ಓದ್ತೀವಿ ಅನ್ ನೋಡಿದೇನು? ನಾಳೆ ಮದುವೆ ಅದಂದ್ರ ದೇವ್ರೂಟದ ದಿನ ಹೋಗ್ತೀವಿ, ರುಕ್ಕೋತ ಮದುವೆ ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಹಂಗೆ ಅವ ಈಗ ಎಲ್ಲ ಚೇಂಜ್ ಆಗ್ಯದ. ಮಂದಿ ಕೆಲಸದಾಗ ಬಿಜಿ ಆಗ್ಯಾರಲ್ಲ, ಹೆಂಗೆ ರೊಕ್ಕ ಬಂದ ನೋಡು ಮಂದಿಗೆ, ಹಂಗೆ ಟೈಮ್ ಇಲ್ಲಾರ್ದಂಗೆ ಆಗ್ಯದ. ಹೌದು ನೋಡಿ ಸುಮ್ಮ, ನೀ ಅಂದಿದ್ದನು ಕರೆಯೋದ. ಎಲ್ಲ ಆರ್ಡ್ರ್ ಕೊಟ್ಟು ಬಿಡ್ತಾರ ಹಿಂಗೆ, ಇಲ್ಲಾಂದ್ರೆ ಮನೆ ಕರೆಸಿ ಮಾಡಿಸಿಬಿಡ್ತಾರ ಪಳಾರನ. ಹಂಗಾಗಿ ಮಂದಿನೇ ಬೇಕಾಗಂಗಿಲ್ಲ, ಇನ್ನು ಮಂದಿ ಬಂದು ಡಿಸ್ಟರ್ಬ್ ಆಗ್ತದ ಅಂತಾರ ಯವ್ವ. ಹೌದೌದು ಸುಂದ್ರಿ, ನೀ ಹೇಳಿದೆಲ್ಲ ಅದು ಕರೆಯೋದ ನೋಡು. ಈಗ ಯಾರು ಮಂದಿ ಬೇಡ, ಮಕ್ಕಳು ಬೇಡ. ಹಂಗಾಗಿ ಈಗಿನ ಹುಡುಗರಿಗೆ ಏನು ಸಂಬಂಧದ ಬೆಲೆನೇ ಗೊತ್ತಿಲ್ಲ. ಮೊಬೈಲ್ ಇದ್ರೆ ಸಾಕು ನೋಡು, ಬರೀ ಅದೊಂದು ಮೊಬೈಲ್ನಾಗ ಆರ್ಡ್ರ್ ಮಾಡಿಸ್ಕೊಂಡು ತಿಂತಾವ, ಹಂಗೆ ರೊಕ್ಕ ಕೊಟ್ಟು ಪಳಾರ ಮಾಡಿಸ್ತಾರ. ಅವಾಗ ಎಲ್ಲಿ ನಮ್ಮ ಕಾಲಕ್ಕೆ ತಿಂಗ್ಳಾನ್ಗಟ್ಲೆ ಹೋಗೋರು ನಾವು. ಮೊದಲಿಂದ ಚಟ್ನಿ ಪುಡಿ ಮೆಂತೆ ಹಿಟ್ಟಿಂದ ಹಿಡಿದು ಎಲ್ಲ ಪಳಾರ ಮುಗಿಸೋರು ಎಷ್ಟು ಚಂದ. ಗೆಜ್ಜೆ ವಸ್ತ್ರ ಹೂ ಬತ್ತಿ ಸಹಿತ ಮಾಡ್ಲಿಕ್ಕೆ ಫಸ್ಟ್ ಅಷ್ಟು ಜಲ್ದಿ ಓದ್ತಿದ್ವಿ ನಾವು ಮೊದಲು ಫಂಕ್ಷನ್ಗಳು ಬಂದ್ರೆ. ಹೌದು ನೋಡ್ರಿ ಮಮ್ಮಿ, ಈಗ ಹಂಗೆ ಬಂದ್ಬಿಟ್ಟದ್ರಿ ಕಾಲ. ನನ್ನ ಮಗಳಿಗೆ ನೋಡ್ರಿ, ಮೊನ್ನೆ ನಮ್ಮ ಅಕ್ಕನ ಮಗಳ ಲಗ್ನ ಇತ್ತಲ್ಲ, ಹೋಗುವ ಒಂದು 8-10 ದಿನ ಮೊದಲ, ಅಂದ್ರೆ ದೊಡ್ಡಮ್ಮಗ ಹೆಲ್ಪ್ ಆಗ್ತದಂತ ನಾ ಅಂತೀನಿ. 8-10 ದಿನ ಮೊದಲು ಹೋಗ್ಬೇಕಾ ಮಮ್ಮಿ? ಅವ್ರು ಏನು ಅನ್ಕೊಳಕಿಲ್ಲ ಹಂಗ. ಮದುವಿನ 2 ದಿನ ಇದ್ದಾಗ ಹೋದ್ರೆ ಚಲೋವ, ಅಷ್ಟು ಜಲ್ದಿ ಹೋದ್ರೆ ಅಸಹ್ಯವ ಅಂತಾಳ್ರಿ. ಅದ್ರಾಗ ನಿನ್ನ ಮಗಳದಂತೂ ಅತೀ ಅವ್ವ, ಎಲ್ಲಿ ಹೋಗಂಗಿಲ್ಲ, ಮನಿನೇ ಮನಿ ತಾನೇ ತಾನು. ಹೋಗ್ಲಾರ್ದಾಗ ಏನ್ ಮಾಡ್ಬೇಕು ಸುಂದ್ರಿ? ಮತ್ತೆ ಎಡಕ್ನ ಕೈ ಹಾಕಿ ದಬ್ಬುದಿರ್ತದ ಏನು? ಅದೊಂದು ರೀತಿ ಚಲೋ ಬಿಡ ಸುಮ್ಮ, ಎಲ್ಲಿ ಹೋಗ್ಲಾರ್ದ ಮನೆಯಾಗ ಕೂಡ್ತಾಳಲ್ಲ, ಅದೊಂದು ಭಾಳ ಚಲೋ. ಈಗಿನ ಹುಡುಗರು ಎಷ್ಟು ತಿರುಗಾಡ್ಲಿಕ್ಕೆ ಹೋಗ್ತಿರ್ತಾರ, ಹಂಗೇನು ಮಾಡಂಗಿಲ್ಲ. ಮನಿ ಆಯ್ತು ತಾಯ್ತು, ಮತ್ತಿದಷ್ಟು ಕೆಲಸ ಮಾಡ್ಕೊಂಡು ಮನೆಯಾಗ ಇರ್ತಾಳ, ಅದು ಭಾಳ ಚಲೋ. ಏನ್ರಿ ಬೀಗ್ರ, ಟಿಫನ್ ಗಿಫನ್ ಆಯ್ತಿಲ್ಲ ಎಲ್ಲಾರ್ದು? ಆಯ್ತು ನೋಡ್ರಿ ಬೀಗ್ರ. ನಮ್ದು ಆಯ್ತ್ರಿ ಸರ. ಏನ್ರಿ ಸರ ಕಾರ್ಯಾಲಯ ಭಾರಿ ಮಸ್ತ್ ಅದ ಬಿಡ್ರಿ. ಹೌದ್ರಿ, ಥ್ಯಾಂಕ್ಸ್ ರೀಪಾ. ಮೀನಾ ಅವರು ಬನ್ನಿ. ಬಂದೆ ರೀ. ಅಯ್ಯೋ ಮಾತಾಡ್ಸೋದ ಬೇಡವಾ ಅಂತ ಭಯ ಆಗ್ತಿದೆಯಲ್ಲಪ್ಪ. ಇವಾಗ ಸಂಶಯ ಬೇರೆ ತಿಳ್ಕೊತಿದಾರಂತೆ. ಆದ್ರೂ ಯಾಕೋ ಅವ್ರು ಯಾವಳು ಬಂದು ಹೇಳ್ದಾಗಿಂದ ಇನ್ನೂ ಮಾತಾಡ್ಬೇಕು ಅನಿಸ್ತಿದೆ ಇವ್ರ ಹತ್ರ. ಇಷ್ಟು ದಿನ ಮಾತಾಡ್ತಿದ್ದೆ, ಆದ್ರೆ ಆ ಥರ ಭಾವನೆನೇ ಇರಲಿಲ್ಲ. ಇವಾಗ ಯಾಕೋ ಆ ಥರದ ಭಾವನೆನೇ ಬರ್ಲಿಕ್ಕತ್ತದಲ್ಲಪ್ಪ ನನಗೆ. ಬನ್ರಿ ಟಿಫನ್ ಮಾಡುವಂತ್ರಿ. ಆಕಿ ಬಂದ್ಲನ ನೋಡು, ಅವನ ಜೊತೆ ಹೆಂಗೆ ಮಾತಾಡ್ಕೊತ ನಿಂತಾಳೆ ಈಗ. ನಾ ಹಚ್ಚಿಂದ ಮತ್ತಿಷ್ಟು ಮಾತಾಡ್ಬೇಕು ಅನಿಸ್ಲಿಕ್ಕದ ನೋಡಕಿ. ಟಿಫನ್ ಮಾಡ್ತೀನಿ ರೀ ಇವಾಗ. ಹಾಡ್ರಿ, 1-2 ಬೈಕಿ ಹಾಡ್ರಿ, ಯಾರಿಗಾರ ಬರ್ತಿದ್ವು ಅಂದ್ರೆ. ನಮ್ಮ ಕಡೆ ಆ ಥರ ಎಲ್ಲ ಹಾಡಾಡೋರು ಯಾರೂ ಇಲ್ಲ ರೀ. ನೀವೇ ಹಾಡ್ಬಿಡ್ರಿ ಯಾರಾದ್ರೂ ಬರ್ತಿದ್ರೆ. ಇವಕ್ಕೆ ಹಾಡ ಪಾಡ ಏನು ಬರಂಗಿಲ್ಲ, ಬರೀ ಫ್ಯಾಷನ್ ಮಾಡೋದು ಒಂದೇ ನೋಡ್ಬೇಕು ಇವ್ರದ್ದು. ಸುಮ್ ಕೂಡು, ನಿನಗೆ ಬರ್ತಾವ, ನೀ ಹಾಡು ನೋಡಮ್ಮ. ಹಾಡಂದ್ರೆ ಹಾಡೇ ಬಿಡ್ತೀನಿ ಬಿಡು, ನಂದು ಧ್ವನಿ ಸರಿ ಇಲ್ಲ ಅಂತ ಸುಮ್ಮಿರ್ತೀನಿ ಅಷ್ಟೇ. ನಾನು ರಗೂಡ್ ಹಾಡು ಬರ್ತಾವ ನನಗೆ. ಸುಮ್ಮ ಹಾಡುವ, ಒಂದು ಹಾಡಾಡು. ರೀ ಮಮ್ಮಿ. ಹಸಿರು ಕಡ್ಡಿಯ ಸೀರೆ ಟೋಪ್ ಮುಸುಕು ಮ್ಯಾಲ ಮಾಡಿ, ಹಸಿರು ಕಡ್ಡಿಯ ಸೀರೆ ಟೋಪ್ ಮುಸುಕು ಮ್ಯಾಲ ಮಾಡಿ, ಬಿಸಿಲಿಗೆ ಬೆನ್ನ ಮಾಡಿ ನಡಿಯಂಗಾಗೈತಿ, ಬಾಲನ್ನ ಭಾವಕ್ಕಾಗಿ ಬಯಸಂಗಾಗೈತಿ. ತಿಂಗಳೆರಡು ತುಂಬಿ ಬಂತು, ಬಾಲ ಮಡಿಲಲ್ಲಿ ಮೂಡಿ ಬಂತು, ತಿಂಗಳೆರಡು ತುಂಬಿ ಬಂತು, ಬಾಲ ಮಡಿಲಲ್ಲಿ ಮೂಡಿ ಬಂತು, ಮಿಡಿಯ ಮಾವಿನಕಾಯಿ ತಿನ್ನಂಗಾಗೈತಿ, ಮಿಡಿಯ ಮಾವಿನಕಾಯಿ ತಿನ್ನಂಗಾಗೈತಿ. ಹರಕಲು ಮುರುಕಲು ಕರ್ಜಿಕಾಯಿ, ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ, ಹರಕಲು ಮುರುಕಲು ಕರ್ಜಿಕಾಯಿ, ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ, ಹೊಂಗೆಯ ನೆರಳಲ್ಲಿ ಕೂತ್ಕೊಂಡು ತಿನ್ನಂಗಾಗೈತಿ, ಹೊಂಗೆಯ ನೆರಳಲ್ಲಿ ಕೂತ್ಕೊಂಡು ತಿನ್ನಂಗಾಗೈತಿ. ಬಿಳಿಯ ಜೋಳದ ರೊಟ್ಟಿ, ಎಣ್ಣೆ ಬದನಿಕಾಯಿ ಪಲ್ಯ,
ಬಿಳಿಯ ಜೋಳದ ರೊಟ್ಟಿ ಎಣ್ಣೆ ಬದನೆಕಾಯಿ ಪಲ್ಯ ಮಾಳಿಗೆ ಮ್ಯಾಲೆ ಕುತ್ಕೊಂಡು ತಿನ್ನಂಗಾಗೈತಿ, ಮಾಳಿಗೆ ಮ್ಯಾಲೆ ಕುತ್ಕೊಂಡು ತಿನ್ನಂಗಾಗೈತಿ. ಎಳ್ಳು ಹಚ್ಚಿದ ರೊಟ್ಟಿ ಎಳೆಯ ಚವಳಿಕಾಯಿ ಪಲ್ಯ, ಎಳ್ಳು ಹಚ್ಚಿದ ರೊಟ್ಟಿ ಎಳೆಯ ಚವಳಿಕಾಯಿ ಪಲ್ಯ ಹೊಂಗೆಯ ನೆರಳಲ್ಲಿ ಕುತ್ಕೊಂಡು ತಿನ್ನಂಗಾಗೈತಿ, ಹೊಂಗೆಯ ನೆರಳಲ್ಲಿ ಕುತ್ಕೊಂಡು ತಿನ್ನಂಗಾಗೈತಿ. ಹೂಗಾರ ಮನೆಗೆ ಹೋಗಿ ಹೂವಿನ ದಂಡಿ ಎಣಿಸಿಕೊಂಡು, ಹೂಗಾರ ಮನೆಗೆ ಹೋಗಿ ಹೂವಿನ ದಂಡಿ ಎಣಿಸಿಕೊಂಡು ಗಂಡನ ಪಕ್ಕದಲ್ಲಿ ಕುತ್ಕೊಂಡು ಮುಡಿಯಂಗಾಗೈತಿ, ಗಂಡನ ಪಕ್ಕದಲ್ಲಿ ಕುತ್ಕೊಂಡು ಮುಡಿಯಂಗಾಗೈತಿ. ನಿಂತರೆ ಸೊಂಟ ನೋಯತೈತಿ, ಕುಂತರೆ ಬೆನ್ನ ಮಲಗತೈತಿ, ನಿಂತರೆ ಸೊಂಟ ನೋಯತೈತಿ, ಕುಂತರೆ ಬೆನ್ನ ಮಲಗತೈತಿ. ತವರಿಗೆ ಹೋಗಿ ನನಗ ಕುಂದ್ರಂಗಾಗೈತಿ, ತವರಿಗೆ ಹೋಗಿ ನನಗ ಕುಂದ್ರಂಗಾಗೈತಿ. ಸೂಪರ್ ಹಾಡು ಸುಮಾಕ. ನನ್ನ ಮನಸ್ಸಲ್ಲಿರೋದೆಲ್ಲ ನೀನೇ ಹಾಡ್ಬಿಟ್ಟಿ ಇವಾಗ. ಥ್ಯಾಂಕ್ಸ್ ಪ್ರಿಯಾ. ಆಕ್ಚುಲಿ ನೀ ಹಾಡ್ಬೇಕಾಗಿತ್ತದು. ಅತ್ತೆ ನೀವೊಂದು ಹಾಡಿ. ಅಯ್ಯ ನಾ ಹಾಡೆ? ನಿಮ್ಮ ಕಡೆಯವ್ರು ಯಾರು ಹಾಡ್ತಾರ ಹೇಳ ಪ್ರಿಯಾ? ಅಯ್ಯೋ ಅತ್ತೆ, ಈ ಥರದ ಹಾಡೆಲ್ಲ ಬರಲ್ಲ ಅವ್ರಿಗೆ. ಹೌದಾ, ಹಾಡ್ಲೆ ಹಂಗಂದ್ರ. ವಾರಿಜಾಕ್ಷಿ ಮೇಲಿಂದ ಮೇಲೆ ಏನೇನು ಬಯಸುವಳು, ಚಹಾ ಕಾಫಿ ಕೈಯಲ್ಲಿ ಕಪ್ಪು ಬಸಿಯ ಬೇಡುವಳು, ಇಡ್ಲಿ ದೋಸೆ ಪುರಿ ಬಾಸುಂದಿ ತಿಂದೇನೆನ್ನುವಳು, ಅದರ ಮೇಲೆ ಒಂದು ಗ್ಲಾಸ್ ನೀರು ಬೇಡುವಳು. ವಾರಿಜಾಕ್ಷಿ ಮೇಲಿಂದ ಮೇಲೆ ಏನೇನು ಬಯಸುವಳು, ಸೇವು ಚೂಡಲಾಡು ನಿಂಬೆ ಹುಳಿ ತಿಂದೇನೆನ್ನುವಳು, ಅದರ ಮೇಲೆ ಒಂದು ಕಪ್ಪು ಕಾಫಿ ಬೇಡುವಳು. ವಾರಿಜಾಕ್ಷಿ ಮೇಲಿಂದ ಮೇಲೆ ಏನೇನು ಬಯಸುವಳು, ಹಸಿರು ಸೀರೆ ಹಸಿರು ಬ್ಲೌಸ್ ಉಟೇನೆಂಬುವಳು, ಅದರ ಮೇಲೆ ಅಸ್ಮಾನ್ ಬಿಲ್ವರ್ ಹಾಕೇನೆಂಬುವಳು. ವಾರಿಜಾಕ್ಷಿ ಮೇಲಿಂದ ಮೇಲೆ ಏನೇನು ಬಯಸುವಳು, ಬೈಕಿನಲ್ಲಿ ಕುಳಿತುಕೊಂಡು ಹೋದೇನೆಂಬುವಳು, ಅದರ ಮೇಲೆ ಸಿನಿಮಾ ನಾಟಕ ನೋಡೇನೆಂಬುವಳು. ವಾರಿಜಾಕ್ಷಿ ಮೇಲಿಂದ ಮೇಲೆ ಏನೇನು ಬಯಸುವಳು, ಕಾರಿನಲ್ಲಿ ಕುಳಿತುಕೊಂಡು ಹೋದೇನೆಂಬುವಳು, ಅದರ ಮೇಲೆ ಪುನಃ ಬಾಂಬೆ ನೋಡೇನೆಂಬುವಳು. ವಾರಿಜಾಕ್ಷಿ ಮೇಲಿಂದ ಮೇಲೆ ಏನೇನು ಬಯಸುವಳು, ಪಿಜ್ಜಾ ಬರ್ಗರ್ ಗೋಬಿ ಮಂಚೂರಿ ತಿಂದೇನೆಂಬುವಳು, ಅದರ ಮೇಲೆ ಮಿಲ್ಕ್ ಶೇಕ್ ಕುಡ್ದೇನೆಂಬುವಳು. ವಾರಿಜಾಕ್ಷಿ ಮೇಲಿಂದ ಮೇಲೆ ಏನೇನು ಬಯಸುವಳು, ಚಹಾ ಕಾಫಿ ಕೈಯಲ್ಲಿ ಕಪ್ಪು ಬಸಿಯ ಬೇಡುವಳು. ವಾವ್ ಅತ್ತೆ, ಇದನ್ನು ಚೆನ್ನಾಗಿದೆ. ಏನದು ಗೋಬಿ ಮಂಚೂರಿ ಪಿಜ್ಜಾ ಅಂತ ಸೇರಿಸ್ಬಿಟ್ಟಿದ್ದೀರಾ? ಅದು ಮೊದಲಿಂದನೂ ಆಡ್ತಿದ್ರಾ ಆ ಥರ? ಅಯ್ಯ ಇದೆಲ್ಲ ಆಡ್ತಿದ್ರ ಅಯ್ಯೋ ಅವಾಗ, ಈಗ ಸೇರಿಸ್ಕೊಂಡಿವಿ. ಈಗ ನೀವೆಲ್ಲ ಈಗಿನ ಕಾಲದ ಹುಡುಗಿಯರಿಗೆ ಅವೆಲ್ಲ ತಿಳಿಯಂಗಿಲ್ಲಲ್ಲ, ಅದ್ರ ಸಂಬಂಧ ಪಿಜ್ಜಾ ಬರ್ಗರ್ ಅಂತೇಳಿ ಒಂದು ಲೈನ್ ಎಕ್ಸ್ಟ್ರಾ ಸೇರಿಸ್ಕೊಂಡಿವಿ. ಮೊದಲಿದ್ದಾವಲ್ಲ ಅವು ಅಷ್ಟೇ, ಅವು ನಿಮಗೆ ತಿಳಿತಾವ ಇಲ್ಲವಾ? ಅರ್ಥ ಆಗುತ್ತೆ ಬೇಗ್ರೆ, ಹಂಗೇನಿಲ್ಲ. 2 ಹಾಡು ಚೆನ್ನಾಗಿದೆ. ತುಂಬ ಥ್ಯಾಂಕ್ಸ್. ಉಡಿ ತುಂಬ್ರವ? ನೀವು ತುಂಬಿ ಬೇಗ್ರೆ. ಅಯ್ಯ ನೀವೇ ತುಂಬ್ರಿ ತಾಯಾಗಿ. ಹೆಂಗೆ ನಾವು ಬರ್ತೀನಿ, ಬರ್ರಿ ನೀವು. ಬನ್ನಿ ಸೌಮ್ಯ, ನೀವು ಏನಾದರೂ ಕೊಡಿ ಬನ್ನಿ. ಅಯ್ಯೋ ಬೇಡ ಬಿಡಿ, ನಾನೇಗೆ, ನೀವೇ ಕೊಡಿ. ಮಾತಾಡ್ಸಿದ್ರೆ ಎಷ್ಟು ಚೆನ್ನಾಗಿ ಮಾತಾಡೋಳು, ಇದೇ ಯಾಕೆ ಈ ಥರ ಆಡ್ತಿದ್ದಾಳೆ ಅವಳು? ಇದ್ದೀರಾ? ಕೊಡಿ ಬನ್ನಿಮ್ಮ. ಕೊಟ್ಟು ಹಂಗೆ ಹೋಗ್ಬೇಡ್ರಿ, ಗಂಡನ ಹೆಸರು ಹೇಳ್ರಿ. ಚಂದಾಗೆ ಒಗಟ ಇಟ್ಟು ಗಂಡನ ಹೆಸರು ಹೇಳ್ರಿ. ಅಯ್ಯೋ ಒಗಟನ ಅದೆಲ್ಲ ನಮಗೆ ಬರಲ್ಲ ರೀ. ಅಯ್ಯ ಬರ್ತದ, ಟ್ರೈ ಮಾಡ್ರಿ. ಇಷ್ಟು ಕಲ್ತಿರ್ತೀರಿ, ಒಗಟ ಬರಲಾರ್ದ ಹೆಂಗ್ರಿ? ದೇಶಕ್ಕೆ ಇಂದಿರಾ ಗಾಂಧಿ ಆಗಿದ್ದು ಪ್ರೈಮ್ ಮಿನಿಸ್ಟರ್. ಗುರುರಾಜರಾಯರ ಹೆಸರು ಹೇಳುವೇನು, ಗಂಗಾಧರ ಅವರ ಸಿಸ್ಟರ್. ಆಂಟಿ ನೀವು ಹೇಳಿ ಇವಾಗ. ಶ್ರೀಕೃಷ್ಣನು ಕಂಸನನ್ನು ಕೊಂದಿದ್ದು ತಂದೆ ತಾಯಿಯರ ಬಂಧ ವಿಮುಕ್ತಿಗಾಗಿ. ವೆಂಕಟೇಶರಾಯರ ಹೆಸರು ಹೇಳುವೆನು, ನಿಮ್ಮೆಲ್ಲರ ಸಂತೋಷಕ್ಕಾಗಿ. ಸುಮಾ ಸುಂದ್ರಿ ಸಾಕ್ಷಿ ನೀವು ಕೊಡ್ಬಾರೆ ಒಂದೊಂದು. ಇರ್ಲಿ ಹೇಳ್ರಿ ಮಾಮಿ, ಮತ್ತೆಲ್ಲಿ ನೀವು ಮುಗಿಸಿರಲ್ಲ, ಆಯ್ತು ಆರತಿ ಮಾಡ್ತೀವಿ ಹೇಳ್ರಿ, ಎಲ್ಲರೂ ಕೂಡ ಆರತಿ ಹಿಡಿದು ಬಿಡಮಂತ. ಆದ್ರೆ ಗಂಡನ ಹೆಸರು ಮಾತ್ರ ಎಲ್ರು ಹೇಳ್ಬೇಕಾ? ಹೇಳ್ತಾರೆ ಅವರು, ಒಟ್ಟವಲ್ಲ ನಂಗಿಲ್ರಿ. ಶುಭ ಕಾರ್ಯಗಳಲ್ಲಿ ಕೈಗಳನ್ನು ಶೃಂಗರಿಸುವುದು ಮದರಂಗಿ. ಬಸವಂತರಾಯರ ಹೆಸರು ಹೇಳುವೆನು, ರಾಜು ಅವರ ತಂಗಿ. ಶಾಕಾಂಬರಿ ಉಗ್ರ ರೂಪ ತಾಳಿ ಎನಿಸಿಕೊಂಡಳು ಕಾಳಿ. ಗುಂಡೂರಾಯರ ಹೆಸರು ಹೇಳುವೆನು, ಬಂತ್ರಿ ಸಾಕ್ಷಿಯವರ ಪಾಳಿ. ಶ್ರೀಕೃಷ್ಣನು ಓಲೆ ಬರೆಯುವ ಕಾಲಕ್ಕೆ ಮುತ್ತು ಸುಟ್ಟು ಮಾಡಿದ್ದು ಮಸಿ. ನಾರಾಯಣರಾಯವರ ಹೆಸರು ಹೇಳುವೆನು, ಬನ್ನುಬಾಯಿಯವರ ಸಸಿ. ವಾವ್ ಸೂಪರ್, ಎಲ್ರು ಎಷ್ಟು ಚೆನ್ನಾಗಿ ಹೇಳ್ತೀರಿ. ಇವಾಗ ಪ್ರಿಯಾನ್ ಪಾಳೆ ಹೇಳು ಪ್ರಿಯಾ. ಲಕ್ಷ್ಮಿ ಇರುವುದು ಕಮಲದಲ್ಲಿ, ಕಮಲ ಇರುವುದು ಕೆಸರಿನಲ್ಲಿ, ಅಶ್ವಿನ್ ರಾಯರ ತೇಜಸ್ವಿ ಇರುವುದು ನನ್ನ ಮಾಂಗಲ್ಯದಲ್ಲಿ. ಆರತಿ ಹಾಡೊಂದು ಹಾಡ್ಬಿಡ್ರಿ. ಆರುತಿ ಬೆಳಗೋಣ ಗೌರಿಗೊಂದಾರುತಿ ಬೆಳಗೋಣ, ನಾರಿಯರೆಲ್ಲರೂ ಹಾಡುತ್ತ ಪಾಡುತ್ತೊಂದಾರುತಿ ಬೆಳಗೋಣ.
ಬೆಲ್ಲದಾರತಿ ನೋಡ ಇದು ನಮ್ಮ ವಲ್ಲಭ ದೇವರಿಗೆ, ಮಲ್ಲಿಗೆ ಮುಡಿಯ ಗೌರವ್ವ ತಾಯಿಗೊಂದಾರುತಿ ಬೆಳಗೋಣ, ಆರುತಿ ಬೆಳಗೋಣ ಗೌರಿಗೊಂದಾರುತಿ ಬೆಳಗೋಣ, ನಾರಿಯರೆಲ್ಲರೂ ಹಾಡುತ್ತ ಪಾಡುತ್ತೊಂದಾರುತಿ ಬೆಳಗೋಣ. ಹಿಟ್ಟಿನಾರತಿ ನೋಡ ಇದು ನಮ್ಮ ವಿಠ್ಠಲ ದೇವರಿಗೆ, ಕಠಾಣೆ ಕೊರಳ ಗೌರವ್ವ ತಾಯಿಗೊಂದಾರುತಿ ಬೆಳಗೋಣ, ಆರುತಿ ಬೆಳಗೋಣ ಗೌರಿಗೊಂದಾರುತಿ ಬೆಳಗೋಣ, ನಾರಿಯರೆಲ್ಲರೂ ಹಾಡುತ್ತ ಪಾಡುತ್ತೊಂದಾರುತಿ ಬೆಳಗೋಣ. ಹಚ್ಚಿನಾರತಿ ನೋಡ ಇದು ನಮ್ಮ ಹೆಚ್ಚಿನ ದೇವರಿಗೆ, ಪಚ್ಚದ ಕೊರಳ ಗೌರವ್ವ ತಾಯಿಗೊಂದಾರುತಿ ಬೆಳಗೋಣ, ಆರುತಿ ಬೆಳಗೋಣ ಗೌರಿಗೊಂದಾರುತಿ ಬೆಳಗೋಣ, ನಾರಿಯರೆಲ್ಲರೂ ಹಾಡುತ್ತ ಪಾಡುತ್ತೊಂದಾರುತಿ ಬೆಳಗೋಣ. ಹೆಂಗನಿಸ್ತ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟಿ ಠಣ್ಣ ಅಂತ ಹೊಡೀರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.